ನಾಯಕ ಬಂಗಾರಪ್ಪನವ್ರ ಮಗಳು ಗೀತಕ್ಕನವ್ರು ಇವತ್ತು ಅಖಾಡದಲ್ಲಿದ್ದಾರೆ. ಅವ್ರಿಗೆ ನಿಮ್ಮ ಆಶೀರ್ವಾದ ಬೇಕು. ಬಿಜೆಪಿ ಅವ್ರು ಹೇಳ್ತಾರೆ ಅಭಿವೃದ್ಧಿ ಮಾಡ್ತೀವಿ ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ. ಈ ದೇಶದಲ್ಲಿ IIT ತಂದಿದ್ದು ನಾವು, ಏಮ್ಸ್ ತಂದಿದ್ದು ನಾವು, ನಾಸಾ ತಂದಿದ್ದು ನಾವು, ಇಸ್ರೋ ತಂದಿದ್ದು ನಾವು, ಗ್ಲೋಬಲೈಸೇಷನ್ ತಂದಿದ್ದು ನಾವು, ಲಿಬರಲೈಸೇಷನ್ ತಂದಿದ್ದು ನಾವು, ರೈಟ್ ಟು ಇನ್ಫಾರ್ಮೇಶನ್ ಕೊಟ್ಟಿದ್ದು ನಾವು, ರೈಟ್ ಟು ಎಜುಕೇಶನ್ ಕೊಟ್ಟಿದ್ದು ನಾವು, ಆಧಾರ್ ಕಾರ್ಡ್ ತಂದಿದ್ದು ನಾವು, ಲುಕ್ ಈಸ್ಟ್ ಪಾಲಿಸಿ ತಂದಿದ್ದು ನಾವು, ಬಾಂಗ್ಲಾದೇಶ್ ಲಿಬರಲೈಸೇಷನ್ ಮಾಡಿದ್ದು ನಾವು. ಇಷ್ಟೆಲ್ಲ ಕಾಂಗ್ರೆಸ್ ಪಾರ್ಟಿ ಮಾಡಿದ್ರೆ ಲಾಸ್ಟ್ ಅಲ್ಲಿ ಇವ್ರು ಬಂದು ಫಾಲ್ ಸೀಲಿಂಗ್ ಹೊಡೆದ್ಬಿಟ್ಟು ಬಿಜೆಪಿ ಅವ್ರು ಬಿಲ್ಡಪ್ ಕೊಟ್ರೆ ಒಪ್ಪಕ್ಕಾಗುತ್ತಾ ಅಣ್ಣ? ಇವತ್ತು ಮೊನ್ನೆ ಬಿಜೆಪಿ ಸಂಸದರು ಹೇಳ್ತಾರೆ ಬಿಜೆಪಿ ಅವ್ರು ಬಂದ್ಮೇಲೆ ದೇಶದಲ್ಲಿ ಟಾಯ್ಲೆಟ್ಸ್ ಬಂತಂತೆ. 75 ವರ್ಷ ಇಲ್ಲಿ ಯಾವನು ಟಾಯ್ಲೆಟ್ಗೆ ಹೋಗಿರ್ಲಿಲ್ಲ. ಈ ಬಿಜೆಪಿ ಅವ್ರು ಮಾತಾಡೋ ಮಾತಿಗೆ ಲಾಜಿಕ್ಕೇ ಇಲ್ಲ. ನಾನೊಂದೇ ಮಾತು ಕೇಳಕ್ ಇಷ್ಟಪಡ್ತೀನಿ. ಗೀತಕ್ಕನವ್ರಿಗೆ, ಶಿವಣ್ಣನಿಗೆ ಕರ್ನಾಟಕದ ಪ್ರತಿ ಹೃದಯದಲ್ಲೂ ಮನೆ ಇದೆ, ಪ್ರತಿ ಹೃದಯದಲ್ಲೂ ಜಾಗ ಇದೆ. ಶಿವಣ್ಣ ಅಂದ್ರೆ ಒಂದು ಕನ್ನಡ ಇಂಡಸ್ಟ್ರಿ. ಶಿವಣ್ಣನೇ ನಮ್ ಗೀತಕ್ಕೆ ಹ್ಯಾಂಡಲ್ ಮಾಡಿದ್ದಾರೆ, ಕರ್ನಾಟಕನೂ ಹ್ಯಾಂಡಲ್ ಮಾಡ್ತಾರೆ, ಶಿವಮೊಗ್ಗನೂ ನಮ್ ಗೀತಕ್ಕವ್ರು ಹ್ಯಾಂಡಲ್ ಮಾಡೋಷ್ಟು ಶಕ್ತಿ ಇದೆ. ಅಕ್ಕ ಸರ್, ಒಂದು ಅವಕಾಶ ನಮ್ ಗೀತಕ್ಕವ್ರು ಕೊಡಿ. ಕ್ರಮ ಸಂಖ್ಯೆ 1, ಬಂಗಾರಪ್ಪನವರು ಆಶೀರ್ವಾದ, ಬಂಗಾರಪ್ಪನವರ ಸೇವೆ, ಬಂಗಾರಪ್ಪನವರ ಕೊಡುಗೆ ಬೆಲೆ ಕಟ್ಟಕ್ಕಾಗಲ್ಲ. ಅವ್ರ ಮಗಳು ಇವತ್ತು ಲೋಕಸಭೆ ಸ್ಪರ್ಧೆಗೆ ನಿಂತಿದ್ದಾರೆ. ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಗೃಹಲಕ್ಷ್ಮಿಯಲ್ಲಿ 2,000 ಕೊಟ್ಟಿದ್ದೀವಿ, ಗೃಹ ಜ್ಯೋತಿಯಲ್ಲಿ ಉಚಿತ ವಿದ್ಯುತ್ ಕೊಟ್ಟಿದ್ದೀವಿ, ಶಕ್ತಿ ಯೋಜನೆಯಲ್ಲಿ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಕೊಟ್ಟಿದ್ದೀವಿ, ಯುವ ನಿಧಿ ಕೊಟ್ಟಿದ್ದೀವಿ. ಸರ್ಕಾರಕ್ಕೆ, ಕಾಂಗ್ರೆಸ್ಗೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬ್ರ ಸರ್ಕಾರ ಇವತ್ತು ಬಹಳಷ್ಟು ಯೋಜನೆಗಳು ತಂದಿದೆ. ನಿಮ್ಮ ಅಮೂಲ್ಯವಾದ ಮತ ನಮ್ಮ ಗೀತಕ್ಕವರು ಎಲ್ಲ ಕೈ ಮೇಲ್ ಮಾಡಿ, ಹಿಂಗೆ ಕೈ ಮೇಲ್ ಮಾಡಿ. ನಮ್ಮ ಕ್ರಮ ಸಂಖ್ಯೆ